ನೋಡಿ ಅವಳೆ ಹಾಕಲಿ ಇನ್ನೊಬ್ಳು ನೋಡಿ ಹೊಡೆದು ನೋಡಿ ಹೊಡೆದು ನೋಡಿ. ಪರಿಸ್ಥಿತಿ ಶಾಂತವಾಗಿದೆ. 3 FIRಗಳು ದಾಖಲಾಗಿವೆ. ಬಂಧನವಾಗಿದೆ. SP ಡಾಕ್ಟರ್ ಅರುಣ್ ಕೆ ಅವರು ನಡೆದ ವಿಷಯವನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದ್ದಾರೆ. ಘಟನೆ ನಡೆದು 2 ದಿನಗಳೇ ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಈ ಘಟನೆಯ ಬಗ್ಗೆ ಅವಲೋಕನ ನಡೆಸುವುದು ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ದರ್ಬೆ ಎಂಬಲ್ಲಿ ಘಟನೆ ನಡೆದಿದೆ. ಅಂಜನಾ ಪೈ ಮತ್ತು ಅವರ ಕುಟುಂಬದ ಮಾಲಕತ್ವದ ಸೇವಾ ಕೇಂದ್ರಕ್ಕೆ ಮುಬಾರಿಶ್, ಫಾತಿಮಾ ಮತ್ತು ಮುಬಶಿರಾ ಎಂಬವರು ಭೇಟಿ ನೀಡಿದ್ದಾರೆ. 3 ವರ್ಷದ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ಆದರೆ ಲ್ಯಾಮಿನೇಷನ್ ಯಂತ್ರದ ತೊಂದರೆಯಿಂದಾಗಿ ಸರ್ಟಿಫಿಕೇಟ್ ಸುಟ್ಟು ಹೋಗಿದೆ. ಇದನ್ನು ಇವರು ಪ್ರಶ್ನಿಸಿದ್ದಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಘಟನೆಯ ವಿಡಿಯೋ ಮಾಡ್ತಾ ಇದ್ದ ವ್ಯಕ್ತಿಯ ಮೇಲೆ ಅಂಜನಾ ಪೈ ಮೊದಲಾಗಿ ಕೈ ಮಾಡಿದ್ದಾರೆ. ಅಲ್ಲಿಂದ ಘರ್ಷಣೆ ಆರಂಭವಾಗಿದೆ. ಅಂಜನಾ ಪೈ ಅವರ ಮಗ ಸುದರ್ಶನ್ ಪೈ ಅವರು ಘರ್ಷಣೆಯಲ್ಲಿ ಸೇರ್ಕೊಂಡಿದ್ದಾರೆ. ಸಾರ್ವಜನಿಕರು ಸೇರ್ಕೊಂಡಿದ್ದಾರೆ. ಅಲ್ಲಿಗೆ ಅದು ಹಿಂದೂ ಮುಸ್ಲಿಂ ಘರ್ಷಣೆಯಾಗಿ ಪರಿವರ್ತಿತವಾಗಿದೆ. ಇಡೀ ಘಟನೆಯನ್ನು CCTV ದೃಶ್ಯಾವಳಿಗಳೇ ಹೇಳುತ್ತೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟ ಗ್ರಾಹಕರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅವರು ಗ್ರಾಹಕರು ಪ್ರಯತ್ನ ಮಾಡುವಾಗ ಅಂಗಡಿ ಮಾಲೀಕರು ಅವರು ಸ್ವಲ್ಪ ಅವ್ರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಅವರು ತಲೆಯನ್ನು ಇಟ್ಟು ಗ್ಲಾಸಿಗೆ ಗುದ್ದಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಅವರು ಅಂಗಡಿ ಓನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಕ್ಷತರಾಯಿ ಎಂದು ಅವರು ದೂರನ್ನು ಕೊಟ್ಟಿದ್ದಾರೆ, ನಮಗೆ ಹಲ್ಲೆ ಮಾಡಿದ್ದಾರೆ ಎಂದು. ಇನ್ನೊಂದು ಪ್ರಕರಣ ಆರೋಪಿಯನ್ನು ಪೊಲೀಸವರು ಕರ್ಕೊಂಡು ಬಂದು ಗಾಡಿನಲ್ಲಿ ಹತ್ತಿಸಿದ್ದಾಗ ಅವಾಗ ಒಂದು ಪಾರ್ಷಿಯಲ್ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ನೌಶಾದ್ ಎಂದು ಒಂದು ವ್ಯಕ್ತಿ ಗಾಡಿಯೊಳಗೆ ಹೋಗಿದ್ದಂಗೆ ಇದೆ. ಸೊ ಅದರಲ್ಲಿ ಈಗ ಒಂದು 2 ವರ್ಷನ್ ಬಂದಿದೆ. ಸೊ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ ನಾವು. ವೀಕ್ಷಕರೇ, ಇದು ಎಡಿಟರ್ ಸ್ಪೆಕ್. ನನಗೆ ಬಹಳ ಇಷ್ಟವಾಗಿದ್ದು ಜಿಲ್ಲಾ SP ಡಾಕ್ಟರ್ ಅರುಣ್ ಕೆ ಅವರ ನಿಲುವು. ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಡಾಕ್ಟರ್ ಅರುಣ್ ಮತ್ತು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಂಥವರು ಸಿಗದೇ ಇರ್ತಾ ಇದ್ರೆ ಇದೇ ಪ್ರಕರಣ ಜಿಲ್ಲಾ ಬಂದ್ಗೆ ಕಾರಣ ಆಗ್ತಾ ಇತ್ತು. ಪ್ರತಿಭಟನೆಗಳು, ಬೆಂಕಿ ಭಾಷಣಗಳು, ಧರ್ಮದ್ವೇಷದ ಘೋಷಣೆಗಳೆಲ್ಲ ಕೇಳಿ ಬರ್ತಾ ಇತ್ತು. ಇದಕ್ಕಿಂತ ತಿಂಗಳ ಮೊದಲು ಇದೇ ಪುತ್ತೂರಿನ ಹತ್ತಿರ ಓರ್ವ ಹೆಣ್ಮಗಳ ವಿಷಯದಲ್ಲಿ ಇಂಥದ್ದೇ ಹುಯಿಲು ಎಬ್ಬಿಸಲಾಗಿತ್ತು. ಬ್ರೆಡ್ಡಿಗೆ ಜಾಮ್ ಬಳಿಯುವುದಕ್ಕಾಗಿ ಪಕ್ಕದ ಅಂಗಡಿಯಿಂದ ಚಾಕು ತಂದು ಆ ಬಳಿಕ ಅದನ್ನು ಹಿಂತಿರುಗಿಸುವ ಸಮಯದಲ್ಲಿ ಓರ್ವ ಯುವತಿ ಪಾಸ್ ಆಗಿರುವುದನ್ನು ಮತ್ತು ಆ ಯುವತಿ ಭಯಪಟ್ಟಿರುವುದನ್ನು ಎತ್ಕೊಂಡು ಹಿಂದೂ ಮುಸ್ಲಿಂ ಮಾಡೋದಕ್ಕೆ ಪ್ರಯತ್ನಿಸಲಾಗಿತ್ತು. ಆ ಸಂದರ್ಭದಲ್ಲೂ SP ಅವರು ಅತ್ಯಂತ ಸಮಯೋಚಿತ ಮಧ್ಯಪ್ರವೇಶ ಮಾಡಿದರು. ಪ್ರಕರಣದ ಎಲ್ಲ ಮಗ್ಗುಲುಗಳನ್ನು ಪರಿಶೀಲಿಸಿ ವದಂತಿಗೆ ತೆರೆ ಎಳೆದರು. ಇದೇ ಪುತ್ತೂರು ದರ್ಬೆ ಪ್ರಕರಣಕ್ಕೆ ಸಂಬಂಧಿಸಿ ಅವರ ನಿಲುವು ಬಹಳ ಖಡಕ್. ಅವರು ಮಾಧ್ಯಮಗಳ ಜೊತೆ ಮಾತಾಡಿದರು. ಈ ಪ್ರಕರಣದಲ್ಲಿ ಭಾಗಿಯಾದವರ ಹಿನ್ನೆಲೆಯನ್ನು ಮುಲಾಜಿಲ್ಲದೆ ಹೇಳ್ಕೊಂಡ್ರು. ಘಟನೆಯಲ್ಲಿ ಭಾಗಿಯಾಗಿರುವ ಸುದರ್ಶನ್ ಪೈ ಈ ಹಿಂದೆ ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರೋದನ್ನು ಹೇಳಿದರು. ಆ ಘಟನೆಯಲ್ಲಿ ಇನ್ನೂ 3 ಆರೋಪಿಗಳಿದ್ದರು. ಅವರೆಲ್ಲ ಮುಸ್ಲಿಮರಾಗಿದ್ದರು. ಈ ಸುದರ್ಶನ್ ಪೈ ಮೇಲೆ ಕೊಲೆ ಯತ್ನ ಪ್ರಕರಣ ದಾಖಲಾಗಿರುವುದನ್ನು ಹೇಳ್ಕೊಂಡ್ರು. ಇನ್ನೊಂದು ಕಡೆ ಸುದರ್ಶನ್ ಪೈಯ ತಂದೆ ಸದಾಶಿವ ಪೈ ಮತ್ತು ಇನ್ನೋರ್ವ ಆರೋಪಿ ನೌಶಾದ್ ಮೇಲೆ ರಸ್ತೆ ಜಗಳದಲ್ಲಿ ಹಲ್ಲೆ ನಡೆದ ಹಳೆಯ ಪ್ರಕರಣ ಇರೋದನ್ನು ಕೂಡ ಹೇಳ್ಕೊಂಡ್ರು. ಈಗಾಗಲೇ ಸುದರ್ಶನ್ ಪೈ ಅವರನ್ನು ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಸುದರ್ಶನ್ ಪೈ ಅವ್ರ ಮೇಲೆ ಈ ಹಿಂದೆ ಒಂದು ರಾಮನಗರ ಜಿಲ್ಲೆಯಲ್ಲಿ 2021ರಲ್ಲಿ ಒಂದು ಕೊಲೆ ಪ್ರಕರಣ ಅವರು ಸ್ಟ್ಯಾಬಿಂಗ್ ಮಾಡಿದ್ದಾರೆ ಎಂದಿದೆ. ಅದೇ ರೀತಿಯಲ್ಲಿ ಮ್ಯಾಂಗ್ಳೂರು ಸಿಟಿನಲ್ಲಿ ಒಂದು NDPS ಕೇಸ್, ಮಾದಕ ದ್ರವ್ಯವನ್ನು ಪೆಡ್ಲಿಂಗ್ ಮಾಡಿದ್ದಾರೆ ಎಂದು ಇನ್ನೊಂದು ಕೇಸ್ ದಾಖಲಾಗಿದೆ. ಅದರದ್ದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತೀವಿ. ಗಾಡಿಯೊಳಗೆ ಬೆಂಡ್ ಮಾಡಿದ್ದ ನೌಶಾದ್ ಮೇಲೇನು ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಗಾಡಿ ಹೋಗುವಾಗ ಇನ್ನೊಂದು ಗಾಡಿಗೆ ತಾಗಿದ್ದ ಹಿನ್ನೆಲೆಯಲ್ಲಿ 2024ನಲ್ಲಿ ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಅದು ಕಾಂಪ್ರಮೈಸ್ ಅದು ಪೆಂಡಿಂಗ್ ಟ್ರಯಲ್ನಲ್ಲಿ ಇದೆ. ಅದೇ ರೀತಿಯಲ್ಲಿ ಈ ಸುದರ್ಶನ್ ಪೈ ತಂದೆ ಅವರು ಸದಾಶಿವ್ ಪೈ ಅವರ ಮೇಲೇನೂ ಒಂದು ರೋಡ್ ರೇಜ್ ಕೇಸ್ 2024ರಲ್ಲಿ ಇದೆ. ಅದು ಕಾಂಪ್ರಮೈಸ್ ಆಗಿದೆ. ಸೊ ಅಲ್ಲಿಗ ಗುಂಪಿನಲ್ಲಿ ನಿಂತಿದ್ದವ್ರ ಮೇಲೇನೂ ಎಲ್ಲರ ಮೇಲೇನೂ ಇಬ್ಬರ ಮೇಲೆ ಇನ್ನೂ 2 ಕೇಸಸ್ ಇದೆ.
ಬೇರೆ ಇಬ್ಬರ ಮೇಲೆ. SP ಖಡಕ್ ಆಗಿದ್ರೆ ಅಷ್ಟು ಸುಲಭದಲ್ಲಿ ಘಟನೆಯನ್ನು ಹಿಂದೂ ಮುಸ್ಲಿಂ ಆಗಿ ವಿಭಜಿಸಿ ಘರ್ಷಣೆಗೆ ಪ್ರೇರಣೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಎರಡೂ ಘಟನೆಗಳಲ್ಲೂ ಸ್ಪಷ್ಟವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಗೆ ಪ್ರಚೋದನೆ ನೀಡಿದ ಮತ್ತು ಪ್ರಚೋದನಕಾರಿ ಬರಹಗಳನ್ನು ಬರೆದ ಆರೋಪದಲ್ಲಿ ಮಾಜಿ BJP ಶಾಸಕ ಮಠಂದೂರು ಅವರ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಸದಾ ಕೋಮು ಘರ್ಷಣೆ ಮತ್ತು ಉದ್ರೇಕಕಾರಿ ಭಾಷಣಗಳಿಗೆ ಸುದ್ದಿಯಲ್ಲಿರ್ತಾ ಇದ್ದ ಜಿಲ್ಲೆಯನ್ನು ಈ ಇಬ್ಬರು ಅಧಿಕಾರಿಗಳು ತಮ್ಮ ನಿಷ್ಪಕ್ಷಪಾತ ನಿಲುವಿನ ಮೂಲಕ ಸಹಜ ಸ್ಥಿತಿಗೆ ತಂದಿದ್ದಾರೆ. ಕ್ರಮ ಕೈಗೊಳ್ಳುವಾಗ ಅವರು ಯಾವ ಮುಲಾಜು ಮಾಡ್ತಾ ಇಲ್ಲ, ಯಾವ ರಾಜಕೀಯ ಪಕ್ಷಗಳಿಗೂ ಮಣೆ ಹಾಕ್ತಾ ಇಲ್ಲ. ಅಪರಾಧಿಗಳನ್ನು ಅವರ ಧರ್ಮದ ಆಧಾರಕ್ಕಿಂತ ಅಪರಾಧದ ಆಧಾರದಲ್ಲಿ ನೋಡತೊಡಗಿದ್ರೆ ಸಮಾಜ ಸುಖವಾಗಿರುತ್ತೆ. ನಾವು ಒಂದು ಕೇಸ್ ಅಂದರೆ ಒಂದು ನಿಲುವನ್ನು ತೊಗೊಂಡಿರ್ತೀವಿ, ಯಾವುದೋ ಯಾವ ಟೈಪ್ಗೆ ಈ ಟೈಪ್ ಕೇಸ್ಗೆ ಅದು ಏನು ಮುಂದೆ ಲೀಗಲ್ ಆ್ಯಕ್ಷನ್ ಏನು ಮಾಡೋದು ಎಂದು ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬರ್ತೀವಿ. ಸೊ ಅದು ಧರ್ಮದ ಆಧಾರ ಮೇಲೆ ಅಥವಾ ಸಾರ್ವಜನಿಕ ಒತ್ತಡದ ಮೇಲೆ ಅಥವಾ ಡಿಮ್ಯಾಂಡ್ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎವಿಡೆನ್ಸ್ ಕೊಡಬೇಕು ಕೋರ್ಟ್ಗೆ, ಏನೇ ಮಾಡಿದ್ರೇನು ಅದನ್ನು ಕಲೆಕ್ಟ್ ಮಾಡಿ ನಾವು ಮುಂದೆ ಎಲ್ಲ ಕೇಸ್ನಲ್ಲಿನೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಪುತ್ತೂರು ಘಟನೆಯಲ್ಲಿ ಒಂದಿಷ್ಟು ಪಾಠಗಳಿವೆ. ಮಗುವಿನ ಬರ್ತ್ ಸರ್ಟಿಫಿಕೇಟ್ ಸುಟ್ಟು ಹೋಗಿರೋದಕ್ಕೆ ಆ ಸಂಸ್ಥೆಯ ಮಾಲಕರು ಹಿಂದೂ ಆಗಿರೋದು ಕಾರಣ ಅಲ್ಲ. ಹಾಗೆ ಸುಟ್ಟು ಹೋಗಿರುವುದನ್ನು ಪ್ರಶ್ನಿಸಿರೋದಕ್ಕೆ ಗ್ರಾಹಕರು ಮುಸ್ಲಿಂ ಆಗಿರುವುದು ಕಾರಣ ಅಲ್ಲ. ಆ ಘಟನೆಯಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮಕ್ಕೆ ಯಾವ ಪಾತ್ರವೂ ಇಲ್ಲ. ಗ್ರಾಹಕರು ಮತ್ತು ಮಾಲಕರ ನಡುವಿನ ಸಹಜ ವಾಗ್ವಾದವೇ ಹೊರತು ಅದರಾಚೆಗೆ ಆ ಘಟನೆಗೆ ಇನ್ನಾವ ಮಗ್ಗುಲೂ ಇಲ್ಲ. ಮಾತುಕತೆಯ ಮೂಲಕ ಅಥವಾ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಡುವ ಮೂಲಕ ಸುಲಭದಲ್ಲಿ ಬಗೆಹರಿಯಬಹುದಾಗಿದ್ದ ಪ್ರಕರಣವೊಂದು ಈ ಮಟ್ಟಕ್ಕೆ ಹೋಯ್ತೇಕೆ ಎಂಬ ಆಲೋಚನೆಯನ್ನು ಘಟನೆಯಲ್ಲಿ ಭಾಗಿಯಾದವರು ಮತ್ತು ಭಾಗಿಯಾಗದವರು ಆಲೋಚಿಸಬೇಕು. ಹಿಂದೂ ಮುಸ್ಲಿಂ ಎಂಬ ವಿಭಜನೆ ಅನ್ನ ಕೊಡಲ್ಲ, ಅದು ಜೈಲೂಟ ಕೊಡುತ್ತೆ, FIR ಕೊಡುತ್ತೆ, ಘರ್ಷಣೆ ಅದರಿಂದಾಗುವ ಗಾಯ ಮತ್ತು ಆಸ್ಪತ್ರೆಯನ್ನು ಕೊಡುತ್ತೆ, ಬದುಕು ಮೂರಾಬಟ್ಟೆಯಾಗುತ್ತೆ. ಯಾರ ಮೇಲೆ ಕೇಸಿದೆಯೋ ಅವರಿಗೆ ಇನ್ನು ವಿದೇಶಕ್ಕೆ ಉದ್ಯೋಗಕ್ಕೆ ತೆರಳಲು ಸಾಧ್ಯ ಇಲ್ಲ. ಜಿಲ್ಲೆ ಬಿಟ್ಟು ಹೊರ ಹೋದರೂ ಆಗಾಗ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ, ಲಾಯರ್ಗೆ ಫೀಸ್ ಕೊಡಬೇಕಾಗತ್ತೆ. ದುಡಿದು ಮನೆ ನಿರ್ವಹಿಸಬೇಕಾದವರು ಲಾಯರ್ ಫೀಸು, ಕೋರ್ಟು, ಕಚೇರಿ ಎಂದು ಅಲೆದಾಡಬೇಕಾಗತ್ತೆ, ದುಡ್ಡು ಖಾಲಿ ಮಾಡಬೇಕಾಗತ್ತೆ. ಯಾರ್ಯಾರದೋ ಪ್ರಚೋದನೆಗೆ ಒಳಗಾಗಿ ಹಿಂದೂ ಮುಸ್ಲಿಂ ಎಂದು ಎದುರು ಬದುರು ನಿಲ್ಲೋದು ಸುಲಭ, ಆದರೆ ಅದನ್ನು ಅನುಭವಿಸಲು ಪ್ರಚೋದಿಸಿದ ಯಾರೂ ಬರಲ್ಲ. ರಾಜಕಾರಣಿಗಳ ಪ್ರಚೋದನೆಗೆ ಒಳಗಾಗಬೇಡಿ, ಧರ್ಮದ ಹೆಸರಲ್ಲಿ ಅನಗತ್ಯ ಪ್ರಚೋದನೆಗೆ ಒಳಗಾಗಬೇಡಿ, ವಿಭಜಕ ಶಕ್ತಿಗಳ ಸಂಚಿಗೆ ಬಲಿಯಾಗಬೇಡಿ. ಜಿಲ್ಲಾ SP ಅರುಣ್ ಕೆ ಅವರ ಸಮಯೋಚಿತ ಮಧ್ಯಪ್ರವೇಶಕ್ಕೆ ಧನ್ಯವಾದ.